ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅಶೋಕ್ ಕಿಕ್ಔಟ್ ಆಗ್ತಾರಾ? ಬಿಜೆಪಿಯಿಂದ ಅಧಿಕೃತ ಘೋಷಣೆಯೊಂದಷ್ಟೇ ಬಾಕಿ, ಉಳಿದ ಎಲ್ಲ ಪ್ರಾಸೆಸ್ಗಳಾಗಿದೆ. ಇದು ಫ್ರೀಡಮ್ ಟಿವಿಯ ಅತಿ ದೊಡ್ಡ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ವಿರೋಧ ಪಕ್ಷ ಸ್ಥಾನದಿಂದ ಆರ್ ಅಶೋಕ್ ಕಿಕ್ಔಟ್ ಆಗೋ ಎಲ್ಲ ಸಾಧ್ಯತೆ. ಬಿಜೆಪಿಯಿಂದ ಅಧಿಕೃತ ಘೋಷಣೆಯೊಂದಷ್ಟೇ ಬಾಕಿ, ಉಳಿದೆಲ್ಲವೂ ಆಗಿದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ವಿಪಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸ್ತಾ ಇದ್ದೀವಿ. ಅಶೋಕಿಗೆ ಅಧಿಕೃತ ಸಂದೇಶ ರವಾನಿಸಿರುವಂತಹ ಬಿಜೆಪಿಯ ಹೈಕಮಾಂಡ್ ನಾಯಕರು. ಹೊಸ ವಿಪಕ್ಷ ನಾಯಕನ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಅಶೋಕ್ ಕಿಕ್ಔಟ್ ಆದ್ರೆ ಆ ಸ್ಥಾನಕ್ಕೆ ಬರುವ ಸಮರ್ಥ ನಾಯಕ ಯಾರು? ಕರ್ನಾಟಕ ಬಿಜೆಪಿಯಲ್ಲಿ ಆ ತರಹದ ಪರ್ಯಾಯ ಸಮರ್ಥ ನಾಯಕರಿದ್ದಾರ? ಒಂದು ವೇಳೆ ಇದ್ರೆ ಅವ್ರು ಯಾರು? ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಆಯ್ಕೆ ಮಾಡಲಾಗುತ್ತೋ ಅಥವಾ ಅನುಭವದ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೋ? ಬಿಜೆಪಿ ಬಂಗಲೆಯಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ವಿಪಕ್ಷ ಸ್ಥಾನದಿಂದ ಆರ್ ಅಶೋಕ್ ಹೊರಗೆ ಬೀಳುತ್ತಾರೆ. ಹಾಗಾದ್ರೆ ಅಪೋಸಿಷನ್ ಲೀಡರ್ ಯಾರು? ಬಿಜೆಪಿಯ ಅಧಿಕೃತ ಘೋಷಣೆಯೊಂದು ಬಾಕಿ, ಉಳಿದೆಲ್ಲವೂ ಆಗಿದೆ. ಹೆಸರಾಂತ ಬಿಜೆಪಿ ನಾಯಕರನ್ನೊಳಗೊಂಡ ಸಭೆಯಲ್ಲೂ ಕೂಡ ಆರ್ ಅಶೋಕ್ ಯಾವುದೇ ಕಾರಣಕ್ಕೂ ಮುಂದುವರಿಯೋದು ಬೇಡ ಎನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದೆ. ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಭೇಟಿಯಾಗೋದಕ್ಕೆ ಅವಕಾಶ ಕೊಡಲಿಲ್ಲ. ಒಂದೆರಡು ಬಾರಿಯಲ್ಲ, 3-4 ಬಾರಿಯ ಪ್ರಯತ್ನದಲ್ಲೂ ಕೂಡ ಆರ್ ಅಶೋಕ್ ವಿಫಲ ಆಗಿದ್ರು. ಬಿಜೆಪಿ ನಾಯಕರ ಮನವೊಲಿಸೋದ್ರಲ್ಲೂ ಕೂಡ ಎಡವಿದ್ರು ಆರ್ ಅಶೋಕ್. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಅಕ್ಷರಶಃ ಆರ್ ಅಶೋಕ್ ಎಡವಿದ್ದಾರೆ. 10 ಕಾಂಗ್ರೆಸ್ ವಿರುದ್ಧದ ಆರೋಪಗಳಿದ್ರೂ ಕೂಡ ಆ ಆರೋಪಗಳನ್ನ ಪೊಲಿಟಿಕಲಿ ಸಬ್ಜೆಕ್ಟ್ ಆಗಿ ಮಾರ್ಪಡಿಸೋದ್ರಲ್ಲೂ ಕೂಡ ಆರ್ ಅಶೋಕ್ ಎಡವಿದ್ದಾರೆ. ರಾಜಕೀಯ ಅನುಭವ ಇದ್ದರೆ ಸಾಕ, ತಂತ್ರಗಾರಿಕೆ ಬೇಡವಾ, ಪೊಲಿಟಿಕಲ್ ಸ್ಟ್ರಾಟಜಿ ಬೇಡವಾ? ಆ ಸ್ಟ್ರಾಟಜಿಯನ್ನ ಪ್ರಯೋಗ ಮಾಡೋದ್ರಲ್ಲಿ ಆರ್ ಅಶೋಕ್ ಶೂನ್ಯ ಸ್ಥಾನ. ಹಾಗಾಗಿ ಜಾತಿ ಲೆಕ್ಕಾಚಾರದಲ್ಲಿ ಆರ್ ಅಶೋಕ್ ಸೂಕ್ತ ವ್ಯಕ್ತಿ ಆದರೂ ಕೂಡ ಪೊಲಿಟಿಕಲಿ ಸ್ಟ್ರಾಟಜಿಯನ್ನ ರೂಪಿಸೋದಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಅದರ ನ್ಯೂನತೆಗಳನ್ನ ಎತ್ತಿ ಹಿಡಿದು ಅದನ್ನು ವೈಭವೀಕರಿಸೋದ್ರಲ್ಲೂ ಕೂಡ ಆರ್ ಅಶೋಕ್ ಸೋತಿದ್ದಾರೆ. ಸೊ ರಾಜ್ಯ ಬಿಜೆಪಿ ನಾಯಕರಲ್ಲೇ ಅಸಮಾಧಾನಗಳಿತ್ತು. ಈ ಎಲ್ಲ ಹೊತ್ತಲ್ಲಿ ಈಗ ಅತಿ ದೊಡ್ಡ ಸುದ್ದಿ ಬರ್ತಾ ಇರುವಂತಹದ್ದು, ಹೈಕಮಾಂಡ್ ನಾಯಕರು ಈ ಎಲ್ಲ ತರಹದ ಸಿದ್ಧತೆಯಲ್ಲಿದ್ದಾರೆ. ಹೊಸ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಈಗ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿರುವಂತಹದ್ದು. ಹೊಸ ವಿಪಕ್ಷ ನಾಯಕನ ಘೋಷಣೆಗೆ ಇನ್ನೇನು ಟಿಕ್ ಟಿಕ್ ಕೌಂಟ್ ಡೌನ್ ಮಾತ್ರ ಬಾಕಿ ಇರುವಂತಹದ್ದು. ಯಾವ ಸಂದರ್ಭದಲ್ಲೂ ಕೂಡ ಆರ್ ಅಶೋಕ್ ಸ್ಥಾನಕ್ಕೆ ಹೊಸ ಮುಖ ಬರಬಹುದು. ಆರ್ ಅಶೋಕ್ ಕಿಕ್ಔಟ್ ಆಗಬಹುದು. ವಿಪಕ್ಷ ನಾಯಕ ಅಶೋಕ್ಗೆ ಭಾರಿ ಮುಖಭಂಗ, ಮುಜುಗರ. ದೆಹಲಿಗೆ ಹೋಗಿ ಬರಿಗೈಯಲ್ಲೇ ವಾಪಸ್ಸಾದ ಆರ್ ಅಶೋಕ್ ಏನೂ ಗಿಟ್ಟಿಸದೆ ವಾಪಸ್ ಆಗಿದ್ದಾರೆ. 4 ದಿನ ದೆಹಲಿಯಲ್ಲೇ ಇದ್ದ ವಿಪಕ್ಷ ನಾಯಕ ಆರ್ ಅಶೋಕ್. ಆದರೆ ಅಶೋಕ್ ಭೇಟಿಗೆ ಒಪ್ಪದ ಬಿಜೆಪಿಯ ನ್ಯಾಷನಲ್ ಲೀಡರ್ಸ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯಾರೂ ಒಪ್ಪಿಲ್ಲ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿಗೆ ಸಿಗದ ಅವಕಾಶ. ಕಾದು ಕಾದು ಸುಸ್ತಾಗಿ ಕೊನೆಗೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ವಾಪಸ್ಸಾದ ಆರ್ ಅಶೋಕ್. ವಿಪಕ್ಷ ನಾಯಕ ಅಶೋಕಿಗೆ ಭಾರಿ ಮುಖಭಂಗ ಆಗಿದೆ. ದೆಹಲಿಗೆ ಹೋಗಿ ಬರಿಗೈಯಲ್ಲೇ ವಾಪಸ್ಸಾದ ಅಶೋಕ್. ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಯಾರನ್ನ ಮನವೊಲಿಸಬೇಕು, ಯಾರಿಗೆ ಸಮಜಾಯಿಷಿ ನೀಡಬೇಕು, ಎಲ್ಲವೂ ಅಶೋಕಿಗೀಗ ಗೊಂದಲ. ಎಲ್ಲವೂ ಗೊಂದಲ. ಬರೀ ಗಾಬರಿ ಮಾತ್ರ ಅವರ ಮನಸ್ಸನ್ನು ಆವರಿಸಿಕೊಂಡಿದೆ. ಯಾವ ಕ್ಷಣ ಬೇಕಾದರೂ ನನ್ನ ಸ್ಥಾನ ತಪ್ಪಬಹುದು ಎನ್ನುವ ಅರಿವು ಸ್ವತಃ ಅಶೋಕಿಗೆ ಬಂದಿರುವಂತಹದ್ದು. ದೆಹಲಿಗೋದ್ರು. ಹೈಕಮಾಂಡ್ ನಾಯಕರೇ ಆಹ್ವಾನ ಕೊಟ್ಟಿದ್ದು, ನಿಮ್ಮ ಜೊತೆ ಸ್ವಲ್ಪ ಗಂಭೀರವಾಗಿ ಮಾತನಾಡೋದಿದೆ, ಬಂದು ಬಿಡಿ, ನೀವು ಇದ್ದು ಮಾಡೋದೇನೂ ಇಲ್ಲ.
ಇದ್ದು ಮಾಡಬೇಕಾಗಿದ್ದು ಏನೂ ಇಲ್ಲ, ಬಂದು ಬಿಡಿ, ಏನೂ ಸಾಧ್ಯವಿಲ್ಲ ಅನ್ನೋದನ್ನ JDSನ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಅಶೋಕರ ಸಮರ್ಥತೆಯ ಬಗ್ಗೆ ಬಿಡಿಬಿಡಿಯಾಗಿ ವಿವರಿಸಿಕೊಟ್ಟಿದ್ರು ಹೈಕಮಾಂಡ್ ನಾಯಕರ ಜೊತೆ. ಅಸೆಂಬ್ಲಿಯಲ್ಲಿ ನಾನಿರಬೇಕಾಗಿತ್ತು, ಕಾರಣ ಕಾಂಗ್ರೆಸ್ ವಿರುದ್ಧದ ಆರೋಪಗಳ ಮಳೆಗಳೇ ಇದಾವೆ ಕರ್ನಾಟಕದಲ್ಲಿ. ಹಾಗಾಗಿ ನಾನೇನಾದರೂ ಇದ್ದಿದ್ದರೆ ಬಹುಶಃ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೆ. ಆದರೆ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಅಶೋಕಿಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಹೊಟ್ಟೆ ಉರಿತಾ ಇದೆ ನಾನು ಇಲ್ಲ ಅನ್ನೋದು. ಇದು ಕುಮಾರಸ್ವಾಮಿ ಹೇಳಿದ್ದು. ಸೊ ಅಶೋಕರ ಬಗ್ಗೆ ಬಿಡಿ ಬಿಡಿಯಾಗಿ ಹೈಕಮಾಂಡ್ ನಾಯಕರ ಜೊತೆ ವಿವರಿಸಿಕೊಟ್ಟಿದ್ದ HD ಕುಮಾರಸ್ವಾಮಿಯ ಸಲಹೆ, ಆ ಸಲಹೆಯನ್ನ ಪರಿಪೂರ್ಣವಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಸ್ವೀಕರಿಸಿಕೊಂಡ್ರ. ಹೊಸ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಈಗ ಹೈಕಮಾಂಡ್ನ ನಾಯಕರು ಕೂಡ ಬಿಜಿ ಇರುವಂತಹದ್ದು. ಒಟ್ಟಾರೆ ರಾಜ್ಯ ವಿಪಕ್ಷ ನಾಯಕ ಅಶೋಕಿಗೆ ಆಘಾತದ ಮೇಲೊಂದು ಆಘಾತ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.